ಅಲ್ಲ ಉದ್ದೇಶ ಈ ಹೋರಾಟದ ಏನಂದ್ರ ಈ ಸಂತ್ರಸ್ತರಿಗೆ ಅದಾರಲ್ಲ, ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಯೋಜನೆ ಬಾಧಿತ ರೈತರು ಏನಿದ್ದಾರಲ್ಲ ಅವ್ರ ಅವ್ರಿಗೆ ಆದಂತ ಅನ್ಯಾಯದ ವಿರುದ್ಧ ಇವತ್ತು ಹೋರಾಟವನ್ನ ಪ್ರಾರಂಭ ಮಾಡಿದೀವಿ ನಾವು. ಅನ್ಯಾಯ ಅಂದ್ರೆ ಏನು? ಇವತ್ತು ನೋಟಿಫಿಕೇಶನ್ ಮಾಡ್ತಾರ, ನೋಟಿಫಿಕೇಶನ್ ಆದ್ಮೇಲೆ 4-1 ಆಕತಿ, 9-1 ಆಕತಿ, 11-1 ಆಕತಿ. ಅದು ಆ ಟೈಮ್ದಾಗ ಮತ್ತೆ ವಿಶೇಟ್ ಮಾಡ್ತಾರ. ಹಿಂಗ 3 ಸರಿ ಹಾಕೋತ ಬಂದೈತಿ ಈಗ. ಅಂದ್ರೆ ನಮಗ ಈ ಪ್ರಾಜೆಕ್ಟ್ ಏನ್ ಆಗ್ತೈತೋ ಇಲ್ಲೋ ಅನ್ನುವಂಥದ್ದು ಒಂದು ನಮಗ ರೈತರಲ್ಲಿ ಬಂದ್ ಇದು ಮೂಡ್ಯದ ಈಗ. ಅದಕ್ಕೆ ನಾವು ಸರ್ಕಾರಕ್ಕೆ ಕೇಳೋದು ಇಷ್ಟ, ಈ ಯೋಜನೆ ಮಾಡೋ ನಿಮ್ಗೆ ಇಚ್ಛಾಶಕ್ತಿ ಐತೋ ಇಲ್ಲೋ, ಮಾಡೋದಿತ್ತಂದ್ರ ಮಾಡ್ತೀವಿ ಅಂತ ಹೇಳ್ರಿ. ಆಮೇಲೆ ಏನೈತಿ ಈಗ ಭೂ ಪರಿಹಾರ ಕೊಡ್ಬೇಕಾದಂತದ್ದು ಏನೈತಿ ಅಕ್ವಿಷನ್ ಮಾಡ್ರಿ, ಮಾಡಿ ಮುಂದುವರ್ಸ್ರಿ. ಇವತ್ತು ಇಲ್ಲ ನಾವೀಗ 522ವರೆಗೆ ಅಷ್ಟೇ ತಗೋತೀವಿ, ಆಮೇಲೆ 524ವರೆಗೆ ತಗೋತೀವಿ ಅನ್ನುವಂಥದ್ದು ಆದತ್ತಂದ್ರ ಈಗ ರೈತರಿಗೆ ಈಗ ಸ್ವಲ್ಪ ರೊಕ್ಕ ಕೊಡೋದು, ನಂತರ ಸ್ವಲ್ಪ ರೊಕ್ಕ ಕೊಡೋದ್ರಿಂದ ಯಾರ ರೈತರ ಕಡೆ ದುಡ್ಡು ಉಳಿತದ? ಯಾರ ಕೈಗೂ ದುಡ್ಡು ಉಳಿದಿಲ್ಲ. ಸ್ವಲ್ಪ ಕೊಟ್ಕೋತ ಹೋದಂದ್ರ ಅಲ್ಲಿ ಇಲ್ಲಿ ಹೋಗಿ ಬಿಡ್ತದೆ. ಮುಂದೆ ಮತ್ತೊಂದು ಆಸ್ತಿ ಮಾಡ್ಕೊಂಡು ಅವ್ರು ಸರಿಯಾಗಿ ಜೀವನ ಮಾಡ್ಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಈ ನಿಟ್ಟಿನೊಳಗೆ ಸರ್ಕಾರ ವಿಚಾರ ಮಾಡಬೇಕು. ಆ ನಿಟ್ಟಿನೊಳಗೆ ನಾವು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದೀವಿ. ಕೊಡದೇ ಇದ್ರೆ ಅನ್ನುವಂಥದ್ದು ಮುಂದದು, ಕೊಡ್ತಾರ ಅನ್ನುವಂಥ ವಿಶ್ವಾಸ ನಮಗೈತಿ. ಯಾಕಂದ್ರೆ ಇದೇ ಸಿದ್ದರಾಮಯ್ಯನವರು ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ಬಿಜಾಪುರದಾಗ ಭಾಷಣ ಮಾಡಿದ್ದಾರೆ. ಇವತ್ತಿಗೂ ಎಲ್ಲಾ ಕಡೆ ಹೇಳ್ಕೊತ ಹೋಗ್ತಾರ ನಾವು ನುಡಿದಂತೆ ನಡೆಯುವಂತವ್ರು ಅಂತೇಳಿ. ಮತ್ತೆ ನಡಿಲಲ್ಲ ಈಗ ಏನ್ ನುಡಿದಾರ ಅದೇ ಪ್ರಕಾರ ನಡೀಲಿ. ಈಗ ಏನು ವರ್ಷ 40,000 ಕೋಟಿ ಕೊಡ್ತೀವಿ ಅಂತ ಹೇಳಿದಾರ, ಕೊಡ್ಲಿ ಅದನ್ನ. 5 ವರ್ಷದಾಗ ಅಂದ್ರೆ ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ಅಷ್ಟರೊಳಗೆ ಪ್ರಾಜೆಕ್ಟ್ ಮುಗಿತಿದ್ದಿ. ನಾವು ಎಲ್ಲಾ ಹೋರಾಟ ಸಮಿತಿಯವರು ಕೂಡಿ ಒಂದು ತೀರ್ಮಾನ ತಗೋತೀವಿ ಯಾವ ರೀತಿ ನಮ್ಮ ಹೋರಾಟವನ್ನ ಮುಂದುವರಿಸ್ಬೇಕಂತ ಹೇಳಿ. ಈಗ ಇವತ್ತಿನ ಅದನ್ನ ಹೇಳಲಿಕ್ಕೆ ಆಗೋದಲ್ಲ. ಒಂದ್ ವೇಳೆ ಸರ್ಕಾರ ಸರಿಯಾಗಿ ಸ್ಪಂದಿಸದೆ ಹೋದ್ರೆ ನಾವೇನ್ ಮಾಡ್ಬೇಕು ಅನ್ನೋದನ್ನ, ಯಾವ ರೀತಿ ನಮ್ಮ ಹೋರಾಟದ ರೂಪರೇಷೆ ಇರ್ಬೇಕು ಅನ್ನೋದನ್ನ ನಾವು ಮುಂದೆ ತೀರ್ಮಾನ ತಗೋತೀವಿ. ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ,